ಆಕಿ ಅಲ್ಲಿಂದ ಇಲ್ಲಿಗೆ ಬಂದಿದ್ರು ಆಕಿ ಮನಸ್ಸು ಮಾತ್ರ ಬೇಸರದಾಗ ಐತ್ರಿ. ತಡಿ ಮಾತಾಡ್ತೀನಿ, ಮತ್ತೇನು ಮಾಡೋದು ಅಂಕಲ್. ನಾನು ಮಾತಾಡ್ತೀನಿ ತಡ್ರಿ, ನೀವು ಒಳಗೆ ಹೋಗ್ರಿ. ಹ್ಞೂ ರೀ, ಅವರಿಬ್ರು ಮಾತಾಡ್ಕೊಲಿ. ನಾಳೆ ಲಗ್ನ ಆಗೋರು ಮನಸ್ಸು ಬಿಚ್ಚಿನಾಕ ಮಾತಾಡಿದ್ರೆ ಮನಸ್ಸು ಹಗರಕತಿ. ಬರ್ರಿ ನಾವಿಬ್ರು ಹೋಗುನು. ಸುಷ್ಮಾ, ಹಾಂ ಬಾ ಪ್ರೀತಮ್, ಕುಂದ್ರ ಬಾ. ಏನು ನೋಡತ್ತಿ ಕಿಟಕಿಯಾಗ? ಏನಿಲ್ಲಪ್ಪ, ತಣ್ಣ ಗಾಳಿ ಬಿಸ ಆಯ್ತಾ, ಅಲ್ಲೊಂದು ಎರಡು ಗುಬ್ಬಿ ಕುಂತಿದ್ವಾ, ಅದನ್ನ ನೋಡಾ ಇದ್ದೆ. ಆ, ನಾನು ನಿನ್ನ ಜೊತೆಗೆ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತೆ. ಮಾತಾಡಿ ಕುಂದ್ರ. ಯಾಕೆ ಒಂಥರ ಸಪ್ಪು ಕುಂತಿ? ಅಲ್ಲಿಂದ ಇಲ್ಲಿಗೆ ಬಂದ್ರು ನಿನ್ನ ಮನಸ್ಸು ನಾನು ಬೇಜಾರ ಹೋಗಿಲ್ಲನ? ಬೇಜಾರು ಹೋಗೈತಿ, ಏನೋ ಒಂಥರ ಮೂಡ್ ಆಫ್ ಆದಂಗೆ ಅನ್ಸಾಯ್ತು, ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೆ ಅಷ್ಟೇ, ಮತ್ತೇನಿಲ್ಲ. ಮತ್ತೆ ಯಾವಾಗ ಬಂದು ಅಮೆರಿಕದಿಂದ? ನಕ್ಕೊಂತ ಚಂದಾಗಿ ಮಾತಾಡ ಅಂದ್ರೆ ಮಾತಾಡ್ತೇನೆ. ಆಯ್ತು, ಯಾವಾಗ ಬಂದಿ ಅಮೆರಿಕದಿಂದ? ಅತ್ತಿ ಮಾವ ಆರಾಮದಾರ? ಆ್ಯಕ್ಚುಲಿ ನಾ ಬರೋದೇ ನಿನ್ನೆ, ಸಾರಿ ಮೊನ್ನೆ ಬಂದೀನಿ. ಬಂದ ತಕ್ಷಣ ಅಪ್ಪ ಅವನ ಕಡೆ ಸ್ವಲ್ಪ ಹೊತ್ತು ಮಾತಾಡಿದೆ, ಫ್ರೆಂಡ್ಸ್ ಜೊತೆಗೆ ಹೊರಗೆ ಹೋಗಿದ್ದೆ. ಆಮೇಲೆ ಅಲ್ಲಿಂದ ಬಂದು ಸೀದಾ ನಿನ್ನೆ ನೋಡೋಣ ಅಂತೇಳಿ ಇಲ್ಲಿಗೆ ಬಂದೇನೆ. ಅಂದ್ರೆ ಬಂದ ತಕ್ಷಣ ಫ್ರೆಂಡ್ಸ್ ಜೊತೆ ಒಂದು ಟ್ರಿಪ್ ಆಗೈತಿ? ಹ್ಞೂ, ಅಂದಂಗೆ ಅದ ಹೇಳಿದ್ನಲ್ಲ, ನಿನ್ನ ನೋಡ್ಬೇಕು ಅನಿಸ್ತಾ, ಅದಕ್ಕೆ ಸಡನ್ಲಿ ಇಲ್ಲಿಗೆ ಬಂದೆ. ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನೀನು ಮಾರಾಯ್ತಿ ಅಲ್ಲಿ ಹೋಗಿ ಕುಂತಿ ಅಂತೇಳಿ, ಅದಕ್ಕೆ ಅಲ್ಲಿಗೆ ಬಂದು ಕರ್ಕೊಂಡು ಬಂದು ನೋಡಿ ಇಲ್ಲಿಗೆ. ನಾನು ಹೋಗಿ ಕುಂತಿದ್ದೆ ಸರಿನೋ ತಪ್ಪು, ನೋಡೋರಿಗೆ ಹೆಂಗೆ ಕಾಣ್ತೈತೋ ಅಥವಾ ಭಾಳ ಓರಗಾಡಿನೇನ ಅಂತ ಅನ್ಸಕತ್ತೈತಿ. ಬಟ್ ಆ ಕ್ಷಣಕ್ಕೆ ನನಗೆ ಅದೇ ಸರಿ ಅನ್ನಿಸ್ತು. ಹೆಂಗೆ ಒಟ್ಟು ಹಠ ಮಾಡಿ ಆದರೂ ನನಗೆ ಪಡ್ಕೋಬೇಕು ನನ್ನ ಪ್ರೀತಿನ ಅನ್ನೋ ಹಠಕ್ಕೆ ಬಿದ್ದುಬಿಟ್ಟಿದ್ದೆ. ಅದಕ್ಕೆ ಹೋಗಿ ಅವ್ರ ಮನೆಗೆ ಕುಂತೆ. ಪಾಪ ಅವರೆಲ್ಲ ಏನು ತಿಳ್ಕೊಂಡ್ರೆ ಏನೋ. ತಿಳ್ಕೊಳಕ್ಕೆ ಏನೈತೆ ಬಿಡು, ಹೋಗ್ಲಿ. ಏನು ಬೇಕಂತ ಮಾಡಿದ್ದಲ್ಲಲ್ಲ, ಏನೋ ಸಿಚುವೇಶನ್ ಹಂಗಿತ್ತು, ನಿನಗೆ ಮೋಸ ಆಗಿತ್ತು ಅಂತ ನಿನಗೆ ಅನ್ಸಿತ್ತು, ಅದಕ್ಕೆ ಹೋಗಿದ್ದಿ. ಆಯ್ತು ಬಿಡು, ಹೋಗ್ಲಿ. ಮತ್ತೇನು ಸಮಾಚಾರ? ಮತ್ತೇನಿಲ್ಲಮ್ಮ, ನೀನೇ ಹೇಳ್ಬೇಕು. ಏನು ಹೂನ ಯೋಚನೆ ಮಾಡೋಕ್ಕೆ ಟೈಮ್ ಕೊಟ್ಟೇನಿ, ಬಟ್ ಆದರೂ ಅವಸರಲ್ಲೇ ಕೇಳಾಕತ್ತೀನಿ. ಏನೋ ಒಂಥರ ನಿನ್ನ ರಿಸಲ್ಟ್ ಏನಿರ್ಬೋದು ತಿಳ್ಕೊಬೇಕನ್ನೋ ಕಾತ್ರ ಅಷ್ಟೇ. ಒಂದಂತರೂ ಅರ್ಥ ಆಯ್ತು, ಲೈಫ್ನಾಗ ಏನೇನೋ ಆಗ್ತಿರ್ತೈತಿ, ಅದರೊಳಗೆ ಇದು ಒಂದು ಪಾರ್ಟ್ ಆಫ್ ಲೈಫ್ ಅಂತ ಅನ್ಕೋಬೇಕಷ್ಟೆ. ಇದು ಒಂದೇನೋ ಪ್ಲಾಟ್ಫಾರ್ಮ್, ಇದರಲ್ಲೂ ಇಳಿದೆ, ಹೆಂಗಿತ್ತು ಏನು ನೋಡಿದೆ, ಸಾಕು. ಈಗ ವಾಪಸ್ ಟ್ರೈನ್ ಹತ್ತೀನಿ, ಮುಂದಿನ ಪ್ಲಾಟ್ಫಾರ್ಮ್ನಾಗ ನಾ ಇಳಿಲೇಬೇಕು, ಯಾಕಂದ್ರೆ ಮುಂದೆ ಜೀವನ ಸಾಕ್ಬೇಕಲ್ಲ. ಅದು ಅರ್ಥ ಆಯ್ತು ನನಗೆ. ಸರಿ, ನನಗೆ ಒಪ್ಪಿಗೆ ಐತಿ ಮದುವೆ ಮಾಡ್ಕೊಳಕ್ಕೆ. ಬಟ್ ಆದರೆ ಅತ್ತಿ ಮಾವಗೆ ಏನೇನಾಯ್ತು ಎತ್ತ ಹೆಂಗೆ ಎಲ್ಲ ವಿಚಾರ ನೀ ಹೇಳ್ಬೇಕು, ಅವರು ಒಪ್ಪಿಗೆ ಹ್ಞೂ ಅನ್ಬೇಕು, ಅವರಾಗೆ ಬಂದ ಸಂಬಂಧ ಕೇಳ್ಬೇಕು. ಅದು ಖಂಡಿತ ನಾ ಮಾಡ್ಕೊತೀನಿ ರೀ. ಅಲ್ಲೋಡ್ರಿ, ಮದ್ವೆಗೆ ಒಪ್ಕೊಂಡ್ಲು ನಮ್ಮ ಮಗಳು. ಅಯ್ಯಪ್ಪ, ಅಂತೂ ನನ್ನ ಮಗಳ ಮದುವೆಗೆ ಒಪ್ಕೊಂಡ್ಲ. ನಿಜ ಸುಷ್ಮಾ, ನಿಜವಾಗ್ಲೂ ಮದ್ವೆಗೆ ಒಪ್ಕೊಂಡ್ಯಾ? ಅಪ್ಪ ಅವಾಗ ಬೇಜಾರು ಮಾಡೋದಕ್ಕಿಂತ ಸುಮ್ಮನೆ ಈಗ ಒಂದ್ಸಲ ಅವ್ರ ಮನ್ಸಿಗೆ ನೋವು ಮಾಡೀನಿ, ಈ ಸಲನೂ ಅವ್ರ ಮನ್ಸಿಗೆ ನೋವು ಮಾಡೋಕೆ ನನಗೂ ಇಷ್ಟ ಇಲ್ಲ. ಆಯ್ತು, ನಾನು ಒಪ್ಕೊಂಡೀನಿ. ಆದ್ರೆ ಅತ್ತಿ ಮಾವನ ಕಡೆ ಮಾತಾಡೋದ್ನಲ್ಲ, ಮಾತಾಡ್ಬೇಕಾ ಮತ್ತೆ? ನೀ ಅದ್ರ ಚಿಂತಿನೇ ಬಿಡ, ಅಪ್ಪ ಅವ್ನ ನಾ ಒಪ್ಪಿಸ್ತೇನೆ. ಸರಿ. ಈಗ ಜಾಬ್ ಕಂಟಿನ್ಯೂ ಮಾಡ್ತಿ? ಜಾಬ್ ಕಂಟಿನ್ಯೂ ಮಾಡ್ತೀನಿ ಮತ್ತೆ. ಅಲ್ಲ, ಸರಿ ಆಯ್ತು. ಆದ್ರೆ ಮದ್ವೆ ನಿಶ್ಚಯ ಆದಮೇಲೆ ನೀನೇನು ಜಾಬಿಗೆ ಹೋಗೋ ಅವಶ್ಯಕತೆ ಇಲ್ಲ, ಆರಾಮಾಗಿ ರಾಣಿ ಥರ ಮನೆಯಾಗಿರ. ಆಯ್ತು, ಆವಾಗ ನೋಡೋಣ ಹೆಂಗೆ ಬರುತ್ತಾ ಹಂಗೆ. ಅಕಸ್ಮಾತ್ ಜಾಬ್ ಮಾಡ್ಬೇಕಂತ ಆಸೆ ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಸರಿ ಆಯ್ತು. ಹಂಗಾರೆ ನಾನು ಒಂದು 15 ದಿನಕ್ಕೆ ಅಂತ ಅಷ್ಟೇ ಸುಟಿ ತೊಗೊಂಡು ಬಂದೇನಿ ಇಲ್ಲಿಗೆ. ಅಷ್ಟರೊಳಗೆ ಮ್ಯಾರೇಜ್ ಮುಗಿಸ್ಕೊಂಡು ಹೋಗ್ಬೇಕಂತ ನನಗೆ ಆಸೆ, ಜೊತೆಗೆ ನಿನ್ನೂ ಕರ್ಕೊಂಡು. ಅದಕ್ಕೆ ಬಂದಿದ್ದು ನಾನು ಆ್ಯಕ್ಚುಲಿ ಇಲ್ಲಿಗೆ. ಹೋಗಿ ಅಪ್ಪ ಅವ್ನ ಕಡೆ ಇವತ್ತು ಮಾತಾಡ್ತೇನೆ, ಸಂಜಿಕ ಮಾತಾಡಿ ಎಷ್ಟೊತ್ತಿದ್ರು ಮದ್ವಿದು ಏನು ಎತ್ತ ಕೇಳಿಕೊಂಡು ನಾಳೆ ಎಲ್ಲದನ್ನು ನಾನು ತಿಳಿಸ್ತೀನಿ ನಿಂಗೆ. ಹೂನ ಅಂತಾರ ಎಲ್ಲ ನಿಂಗೆ ತಿಳಿಸ್ತೀನಿ, ತಿಳಿಸಿ ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ಅಮೇರಿಕಕ್ಕೆ. ಓಕೆ ಸರಿ ಆಯ್ತು. ಸರಿ, ನಾನು ಬರ್ತೀನಿ ತಗೋಂಗಾರ. ಲೇಟ್ ಆಯ್ತು, ನಾನು ಮನೆಗೆ ಹೋಗ್ಬೇಕು. ಅಪ್ಪ ಅವ್ವ ದೌಡ್ ಬಾ ಅಂತ ಹೇಳ್ಕಸಿದ್ರು. ಸರಿ ಆಯ್ತು, ಹೋಗಿ ಬಾ ಹಂಗಾರೆ. ಬಾಯ್ ಬಾಯ್ ಬಾಯ್. ಆಯ್ತು, ಬಾಯ್. ಮುಂದೆ ನೋಡ್ಕೊಂಡು ಹೋಗು. ಇನ್ಮೇಲೆ ಈ ಫೋನಿನ ಅವಶ್ಯಕತೆ ನನಗಿಲ್ಲ. ಈ ಫೋನ್ನ ಪೂರ್ತಿ ತೆಗೆದು ವಾಶೌಟ್ ಮಾಡಿ ಸಿಮ್ ಮುರಿದು ಹಾಕಿ ಹೊಸ ಫೋನ್ ತೊಗೊತೀನಿ. ಸುಮ್ಮನೆ ನನ್ನ ಜೀವನದಲ್ಲಿ ಅವನಿಲ್ಲ ಅಂದಮೇಲೆ ಈ ನೆನಪುಗಳು ಯಾಕೆ? ಆದ್ರೆ ನೆನಪಿಗಿಂತ ಕೆಟ್ಟ ವೈರಿ ಯಾರೂ ಇಲ್ಲ, ಹಾಗೆ ನೆನಪಿಗಿಂತ ತುಂಬ ಒಳ್ಳೆ ಸ್ನೇಹಿತನೂ ಯಾರೂ ಇಲ್ಲ. ನಮ್ಮ ನೆನಪುಗಳು ಹೆಂಗಿರ್ತಾವೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಲ್ಲ. ಕೆಲವೊಂದು ನೆನಪಾದ್ರೆ ಖುಷಿ ಆಗ್ತೈತಿ, ಹಂಗಿದ್ವಿ ಹಿಂಗಾಯ್ತು, ಅಯ್ಯೋ ಎಷ್ಟು ಚೆನ್ನಾಗೈತಲ್ಲ ಮೆಮೊರಿ, ಹಂಗೇ ಇರಬೇಕಿತ್ತಲ್ಲ ಅಂತ. ಇನ್ನೂ ಕೆಲವು ಇರ್ತಾವೆ, ನೆನಪಾದ್ರೆ ಯಾಕಾದರೂ ನೆನಪಾಗುತ್ತೋ ಅಂತ ಅನಿಸ್ತೈತಿ. ಅಯ್ಯೋ ದೇವ್ರೇ, ಎಂಥದನ್ನೆಲ್ಲ ಅನುಭವಿಸಿದ್ನಪ್ಪ ಅಂತಂತನೂ ಅನಿಸ್ತೈತಿ. ನೆನಪುಗಳು ಏನೆಲ್ಲ ಮಾಡಿಸ್ತಾವಲ್ಲ. ಎಲ್ಲಿ ಓದ್ಲಿಕ್ಕೆ ಏನು ಮಾಡಕತ್ತಾಳಂತ ನಾನು ತಲೆ ಕೆಟ್ಟ ಹೊತ್ತು ನನಗೂ ಅಂತ ತಗೋ. ತ್ರಿವೇಣಿ, ಸರಿ ನಾನು ಆಫೀಸ್ಗೆ ಬರಲಿ ಹಂಗಾರೆ? ಸರಿ, ನೀವು ಹೋಗಿ ಬರ್ರಿ ಹಂಗಾರೆ. ಹಂಗಾರೆ ನಾನು ಯಾವ ಊರಿಗೆ ಹೋದ್ರೆ ಏನು ನೋಡ್ಬೋದು ಏನು ಮಾಡ್ಬೋದು ಅಂತೇಳಿ ಒಂದು ಬುಕ್ಕು ಪೆನ್ ತೊಗೊಂಡೆ ಚೆಂದಾಗಿ ಬರಿತೀನಿ. ಅಲ್ಲ, ಬಜೆಟ್ ಬಾಯ್. ನನ್ನ ತಲೆ ಹಾಪ್ ಮಾಡಬೇಡ್ರೆ, ಮೊದಲು ಆಕಿನ ಕರ್ದ ಕರೆಯಕತ್ತೀನಿ ಹೊರಗೆ ಬರೋಳ್ಳಕ್ಕಿ. ನೀವು ಏನೇನಾದ್ರು ನನಗೆ ಮತ್ತೆ ಅದು ಇದು ಅಂತ ಪ್ರಶ್ನೆ ಮಾಡಿ ನನ್ನ ತಲೆ ಕೆಡಿಸ್ಬೇಡ್ರಿ, ಹೋಗ್ರಿ. ಏ ಕಬರ್ಗೇಡಿ, ಶಿಟ್ ಆಗಬೇಡ, ಒಂದಿಟ್ಟು ಹೇಳೋದು ಮಾತು ಕೇಳು. ಏನು
ಆಕಿ ಎಷ್ಟಾದ್ರು ನಿಮ್ಮ ತಂಗಿನ ಹೊಸ್ದಾಗಿ ಮದುವೆ ಆಗೈತಿ ಈಗ ಒಂದು 3 ದಿನ ಆತು ಆರಾಮಿರ್ಲಿ ಗಂಡ ಹಿಂತಿ ನಿನಗೆ ಗೊತ್ತೈತಿ ಪಾಪ ಲಗ್ನದಾಗಿಂದ ಕಿರಿಕಿರಿ ಅವ್ರಿಗೆ ಎಷ್ಟು ಇತ್ತು ಅಂತೇಳಿ ಈಗ ಏನೋ ಒಂದು ತಣ್ಣಗೆ ಒಂದು ಸ್ವಲ್ಪ ಮಾತಾಡತ್ತವ ಸುಮ್ಮನಿರ ಏನಾತು ಇನ್ನೂ ಒಂದು ವಾರ ಮದುವೆನೇ ಆಗಿಲ್ಲ ನಮ್ಮ ಮೈದ್ನಾಗ ಅನ್ಕೊ ನೀನು ಅಂದ್ರೆ ಮನೆ ಒಳಗೆ ಕೆಲಸ ನಾವು ಒಬ್ಬಕ್ಕೆ ಮಾಡ್ಬೇಕಂತ ನಿನಗೆ ಅನ್ಸಂಗೇ ಇಲ್ಲ. ಆಯ್ತು ಬಿಡ್ರಿ, ಎಷ್ಟಾದರೂ ಆಕಿನೂ ನಮ್ಮ ತಂಗಿಯಲ್ಲ, ಪಾಪ ನಾನು ಹಂಗೆ ಮಾಡಬಾರ್ದು. ಹೋಗ್ಲಿ ಬಿಡ್ರಿ, ಗಂಡ ಐತಿ ಖುಷಿಯಾಗಿರ್ಲಿ. ಇದಪ್ಪ ಶಾಣ್ಯರ ಲಕ್ಷಣ. ಅಪ್ಪ ಶಾಂತಕ, ಅಯ್ಯೋ ದೇವ್ರೆ, ಇವ್ರು ಯಾಕಪ್ಪ ಬಂದ್ರಿ ಈಗ? ಬರ್ರಿ ಗಿರ್ಜಕ್ಕರ ಕುಂದ್ರ ಬರ್ರಿ. ಅಯ್ಯೋ ಎಲ್ಲಿ ಕುಂದ್ರದವ, ಗೌಡ್ರ ರತ್ನಾಕರ್ ಮನೆ ಕಡೆ ಹೊಂಟಿದ್ನಿ. ಒಟ್ಟು ಶಾಂತಕ ಅದಾಳನ? ಯಾಕ ಇಲ್ರಿ, ಅವ್ರ ಶಕುಂತ್ಲಾ ಅತ್ತಿ ಮನೆಗೆ ಹೋಗ್ಯಾರ್ರಿ. ಅಯ್ಯೋ ಅಲ್ಲಿ ಹೋಗಾಳನ? ಏನು ಮಾಡೋದೀಗ? ಒಟ್ಟು ರೊಕ್ಕ ಬೇಕಾಗಿತ್ತಾ, ಅದಕ್ಕೆ ಒಂಚೂರು ಇಸ್ಕೊಂಡು ಹೋಗುನು ಶಾಂತಕ್ಕನ ಕಡೆ. ಮುಂದಿನ ತಿಂಗಳ ಮಟ ಅಂದ್ರೆ ಕೊಟ್ರಾತ ಅಂತೇಳಿ ಬಂದು ನೋಡ್ವಾ. ಹೌದ್ರಿ, ಏನು ಭಾಳ ಅರ್ಜೆಂಟ್ ಇತ್ತನ್ರಿ? ಕುಂದ್ರಿ. ಅಯ್ಯೋ ಅರ್ಜೆಂಟ್ ಆಯ್ತು ಬಿಡವ, ನಮ್ಮ ಅತ್ತಿ ಒಬ್ಬಿಗೆ ಜಗಳ ತೆಗೆದ್ಬಿಟ್ಟಾಳ. 2,000 ರೂಪಾಯಿ ತಿಂಗಳ ನನಗ ಬರ್ಬೇಕು ಅಂತೇಳಿ. ಅಲ್ಲ, ಅವ್ರು ಕೊಡೋದೇ 2,000 ರೂಪಾಯಿ, ಈ ಮುದ್ಕಿ ಕೊಟ್ರೆ ಅವ್ರ ಮಗಳ ಮನೆಗೆ ಕೊಟ್ಟು ಕಳಿಸ್ತಾಳ. ಅದಕ್ಕೆ ನಾ ತಗೊಂಡ್ರಾತ ಅಂತೇಳಿ ಎಲ್ಲಾರ ಏನೇನು ಬೇಕದಕ್ಕಂತ ಕೊಟ್ಟು ಬಂದನಿ. ಮಗನ ಕೈ ಖರ್ಚಿಗೆ ಕೊಟ್ಟು ರೊಕ್ಕ ಪಕ್ಕ ಕೊಡು ಅಂದ್ಲಂದ್ರೆ ಏನು ಮಾಡ್ಲಿವ, ಕೊಡಕ್ಕೆ ರೊಕ್ಕನ ಇದ್ದಿದ್ದಿಲ್ಲ ಈ ಸಲ. ನನ್ನ ಮಗಂದು ಈ ತಿಂಗಳು ಯಾಕೆ ಪಗಾರ ಬಂದಿಲ್ವ, ಇನ್ನೂ ಲೇಟ್ ಆತ ಏನು, ಅದಕ್ಕೆ ಒಂದು 1,000-2,000 ಇಸ್ಕೊಂಡು ಹೋದ್ರಾತಂತ ಬನ್ನಿ. ಹೌದಲ್ರಿ? ಹಾಂ, ಮರ್ತೇ ಬಿಟ್ಟಿದ್ದೆ ನಾನು. ಹೌದು, ನಿಮ್ಮ ಮನ್ಯಾಗ ಈಗ ಯಾರು ತಗೋತೀರಿ 2,000 ರೂಪಾಯಿ? ಇನ್ನಾರ್ರಿ, ಈ ಮನೆ ಹಿರಿ ಸೊಸಿ ನಾ ತಗೋತೀನಿ. ಅಕ್ಕ ನನಗೆ ಕೊಡೆ ಅಕ್ಕ, ನಾ ತಗೋತೀನಿ. ಯಾಕ ನಿನಗೆ ಯಾಕ? ಅಲ್ಲೇ ಅಕ್ಕ, ಇದು ಹೊಸ್ದಾಗಿ ಮದುವೆ ಆದವ್ರು ಏನಾರು ಖರ್ಚು ಗಿರ್ಚು ಇರಂಗಿಲ್ಲನ, ಸ್ವಲ್ಪ ದಿನ ನಾ ತಗೋತೀನಿ, ಆಮೇಲೆ ಸ್ವಲ್ಪ ದಿನ ನೀ ತಗೋ. ಇಲ್ಲೋಡ, ಈ ರಾಡಿ ಬೇಡ, ನಿನ್ನ ಗಂಡಂದು ತಿಂಗಳಾಗುತ್ತಲೇ ಪಗಾರ ಬರ್ತೈತಿ. ನನ್ನ ಗಂಡ ನಂಗೆ ಹೊಲ್ದಾಗ ಮಾಡ್ತಾನಪ್ಪ ಅನ್ನಂಗಿಲ್ಲ, ಏನಿಲ್ಲ. ಏನು ಮತ್ತೆ ಯಾಕೆ 2,000 ರೂಪಾಯಿ ತಗೋತಿ ಸುಮ್ಮನಿರ. ಅಯ್ಯೋ, ತಿಂಗಳಾಗುತ್ತಲೇ ಪಗಾರ ಬಂದ್ರೆ ಅವ್ರೇನು ತನ್ಸಿದ ನನ್ನ ಕೈಗೆ ಕೊಡ್ತಾರೆ, ಎಲ್ಲ ತೊಗೊಂಡೋಗಿ ಅವ್ರವ್ರ ಕೈಯಾಗ ಕೊಡ್ತಾರ, ನನ್ನ ಕೈ ಕೊಡ್ತಾರನ? ನೀನೇನು ಪಾರ್ಲರಿಗೆ ಹೋಗೋಕ್ಕೆಲ್ಲ ಮಾಡೋಕ್ಕೆಲ್ಲ, ನಾನಾದ್ರೆ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀನಿ, ಫೋನಿಗೆ ನೆಟ್ ಹಾಕಿಸ್ಬೇಕು, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ಬೇಕಲ್ಲ, ಅದಕ್ಕೆ ನಾನು ಖರ್ಚು ಭಾಳ ಇರ್ತಾವೆ. ನಿಂದಾದ್ರೆ ಅಷ್ಟಿಲ್ಲ, ಅದಕ್ಕೆ. ಇಲ್ಲೋಡ ತ್ರಿವೇಣಿ, ನಾ ಹೇಳುದು ಕೇಳ ನೀನು, ನನಗೆ ಸುಮ್ಮನೆ ವಾದ ಮಾಡಕ್ಕೆ ಹೋಗ್ಬೇಡ ನೀನು. ಅದು ಅಲ್ದ ಅವ್ವ ನಾಯಿ ಕೊಟ್ಟು ಕಳ್ಸಕತ್ತಾಳ ಅಪ್ಪನ ಕಡೆ. ಹಾಂ, ನನ್ನ ನಾಯಿನ ಅಲ್ಲೇ ಬಿಟ್ಟು ಬಂದ್ಬಿಟ್ಟೇನಲ್ಲ, ನನ್ನ ನಾಯಿ ಇಲ್ದ ನನ್ನ ಜೀವ ಚಟ ಚಟ ಪಟ ಪಟ ಅನ್ನಕತ್ತೈತಿ. ಅದಕ್ಕೆ ನನ್ನ ಡಾರ್ಲಿಂಗ್ನ ನಾನು ನೋಡಕಬೇಕು, ಅದಕ್ಕೆ ಅವು ಹೇಳೇನಿ ಕೊಟ್ಟು ಕಳ್ಸಿಬಿಡುವ ಅಂತೇಳಿ ಹ್ಞೂ ಅಂತಂದಾಳ. ಆ ನಾಯಿ ಬಿಸ್ಕಿಟ್ ತರಕ ಬೇಕು, ತಿಂಗಳಿಗೆ 1,000 ರೂಪಾಯಿ ಬೇಕಕ್ಕ. ಅವ್ವ, ಏನು 1,000 ರೂಪಾಯ? ನೀನು ಹೊಟ್ಟಿಗೆ ಅನ್ನ ತಿಂತಿ, ಏನು ತಿಂತಿ? 1,000 ರೂಪಾಯಿ ಅಂದ್ರೆ ಬಿಸ್ಕಿಟ್ಗೆ? ಅಲ್ಲಿ ಹಂಗೆ ತಗ ಹಾಕ್ತಿದ್ದಿ, ಅವ್ವ ಅಪ್ಪ ತರಿಸ್ಕೊಡ್ತಿದ್ರ? ಇಲ್ಲ, ಅಲ್ಲೇನು ತರಿಸ್ಕೊಡ್ತಿದ್ದಿಲ್ಲ. ಒಂದು 300 ರೂಪಾಯಿದ್ದು ಒಂದು ತೊಗೊಂಬಂದಿರ್ತಿದ್ದೆ. ತೊಗೊಂಬಂದ್ರೆ ಅದನ್ನ ರಾಗಿ ಅಂಬ್ಲಿ ಮಾಡ್ತಿದ್ನಲ್ಲ, ಅದ್ರೊಳಗೆ ಸ್ವಲ್ಪ ಕಾಳಷ್ಟು ಉದುರಿಸ್ಕೊಡ್ತಿದ್ದೆ. ಅದಕ್ಕೆ ಈಗ ಹೆಂಗಿದ್ರು ಸರ್ಕಾರದವ್ರು 2,000 ರೂಪಾಯಿ ಕೊಡಕತ್ತಾರ. ನನ್ನ ನಾಯಿನ ಜಾಸ್ತಿ ಬಿಸ್ಕಿಟ್ ತಿನ್ನಿಸಿ ಇನ್ನೊಂದು ಸ್ವಲ್ಪ ದಷ್ಟು ಪುಷ್ಟವಾಗಿ ಮಾಡಿ ಫುಲ್ ಪೆಡಿಗ್ರಿ ಹಾಕಿದೆ ಅಂದ್ರೆ ದುಂಡುಂಡಗೆ ಆಗ್ತೈತಿ. ಆ ಚಾರ್ಲಿ ಪಿಕ್ಚರ್ನ ನಾಯಿ ಆತಲ್ಲ ದುಂಡುಂಡಗೆ ಹಂಗೆ ಆಗ್ತೈತಿ. ಅವಾಗ ಅದನ್ನ ಕರ್ಕೊಂಡು ರೀಲ್ಸ್ ಮಾಡ್ಬೋದಲ್ಲ, ಅದಕ್ಕೆ. ರೀಲ್ಸ್ ಮಕ್ಕದಕ್ಕೆ ಇಲ್ಲಿ ಮನುಷ್ಯರಿಗೆ ತಿನ್ನಕ ಬಿಸ್ಕಿಟ್ ಗತಿ ಇಲ್ಲ, ನಾಯಿಗೆ ಆಗ್ತಾರಂತಕ್ಕೆ. ನಾಯಿಗೆ ಬಿಸ್ಕಿಟ್ ಬಾಯಿ ಮುಚ್ಕೊಂಡು ಇದ್ದಿ ಚಲೋ ಆತ, ಮತ್ತೆ ಅಂತೇಳಿ ಹಾಪಾತಂದ್ರೆ ಮತ್ತೆ ಎತ್ತ ನಾಯಿ ಹೊಡೆದು ಬಿಡ್ತಾನೆ, ಮತ್ತೆ 2,000 ರೂಪಾಯಿ ತಗೋತಾ ಅಂತ. ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಬೇಕದ. ಮುಚ್ಚ್ರೆ ಬಾಯಿ, ನಿಮ್ಮ ಅತ್ತದಾಳಿಲ್ಲ ಮನ್ಯಾಗ, ನಿಮ್ಮ ಅತ್ತಿ ಕೊಡ್ರಿ, ಇಬ್ರಿಗೂ ಬೇಡ. ಹಾ, ಇದು ಅಡ್ಡಿಲ್ಲ. ಇದೇನು ತಂಗಿನ ಏನು ಶತ್ರುನ ಇದು? ಏನ್ರಿ ಗಿರ್ಜಕ್ಕರ, ಅತ್ತಿಯರಿಗೆ ಏನು ಖರ್ಚಿರ್ತೈತ್ರಿ? ನಾವಾದ್ರೆ ಹರಿದವ್ರು ಅದು ಇದು ತರದು ಬರೋದು ಏನಾರು ಇರ್ತೈತಪ್ಪ. ಮನೆ ನಡ್ಸಕ್ಕೆ ಏನು ಬೇಕಾದ್ರೆ ಗಂಡು ಮಕ್ಳು ದುಡ್ಡು ಸೀದಾ ಅತ್ತಿಯವ್ರ ಕೈಯಾಗ ಕೊಡ್ತಾರ. ಈಗ ಬರೋ 2,000 ರೂಪಾಯಿನ ಅತ್ತಿಯವ್ರ ಕೈಯಾಗ ಕೊಟ್ಟು 10 ರೂಪಾಯಿಗೂ ಕೈ ಚಾಚುದನ್ರಿ? ಅಯ್ಯೋ ನಮ್ಮದವಳು ಗಂಗವ್ವ, ಅಲ್ಲೇ ಇವತ್ತ ಇದೊಳೆ ಮಾತಾತ್ ಬಿಡ. ಇಷ್ಟು ವರ್ಷನ ಏನ 2,000 ರೂಪಾಯಿ ಅವ್ರ ಸರ್ಕಾರದವ್ರ ಕೊಡ್ತಿದ್ರ ನಿನಗೆ? ಇಲ್ಲ, ಆದ್ರೆ ಈಗ ಕೊಡಾಕತ್ತಾರಲ್ಲ. ಏನ್ ಬೇಡ, ನಾನು ನಮ್ಮ ಅತ್ತಿಗೆ ಬರುವಂಗೆ ಮಾಡ್ತಿದ್ದೆ. ನಮ್ಮ ಅತ್ತಿ ಬರಬ್ಬರಿಲ್ಲ, ಮಗಳಿಗೆ ಕೊಟ್ಟು ಕಸ್ತಾಳ. ಆದ್ರೆ ನಿಂದು ಹಂಗಿಲ್ಲ ಪಾಪ. ಏನು ಶಾಂತಕ್ಕ ಅಂತ ಮನುಷ್ಯಾಳ ಅಲ್ಲಕ್ಕಿ. ಆಕೆ ಏನಿದ್ದಿದ್ರಿ ಈ ಸಂಸಾರಕ್ಕೆ ಜೀವ ತೇಯ್ತಾಳೊಂದೈತಿ. ಆಕಿಗೆ ಬರಲಿ, ಇಬ್ರು ನಡಕ ನಿಮಗೆ ಅಕ್ಕಿಗೆ ಬಂತು ಇಕ್ಕಿಗೆ ಬಂತು ಅನ್ನೋದು ನಿಮಗೂ ಇರಂಗಿಲ್ಲ. ರೊಕ್ಕ ಸೀದಾ ಶಾಂತಕ್ಕನ ಕೈಗೆ ಹೋತಂದ್ರೆ ಆಕಿನ ಸಂಸಾರಕ್ಕೆ ಹಾಕ್ತಾಳೆ. ಏನಾರು ಬೇಕಾದ್ರೆ ಕೇಳಿಸ್ಕೋರಿ, ಇದೆಲ್ಲ ಬೇಡ. ಆತು ಬರುವ ಬರ್ತಾನೆ, ಮತ್ತೆ ಅಲ್ಲೇ ಅದಾಳ ಅಂತಂದ್ರೆ ಅಲ್ಲೇ ಹೋಗಂತ ಒಂಚೂರು ಕೆಲಸ ಐತಂದ ನೋಡು. ನೀ ಬಂದು ಜಗಳ ಮಾಡಿದಿ, ಇಬ್ರಿಗೂ ಬರಲಿಲ್ಲ ಈಗ ರೊಕ್ಕ, ಅತ್ತಿಯವ್ರ ಪಾಲಾತ. ನಾನೇನು ಜಗಳ ಮಾಡಿದೆ? ತಂಗಿ ಎಷ್ಟಾದ್ರೂ ನಾ ಕೇಳಿದ್ರೆ ಏನಾಯ್ತು, ಬಿಟ್ಟು ಕೊಡ್ಬೋದಿತ್ತಲ್ಲ. ಅಯ್ಯೋ ದೇವ್ರೇ, ಅಂದಂಗೆ ಹೋಲ್ಬಿಡು ಅಕ್ಕ, ನನ್ನ ಕಡೆ ಮಾತಾಡ್ಬೇಕು ಬಾಯಿಲಿ. ಅಂದಂಗೆ ಅಕ್ಕ, ಅದು ಇವ್ರಂದ್ರು ಹನಿಮೂನಿಗೆ ಹೋಗುನು ಅಂತೇಳಿ ರಜಾನು ಕೇಳಿಸ್ಕೊಂತಾರಂತ ಒಂದು 4-5 ದಿನದ ಮಟ್ಟಿಗೆ. ಅದಕ್ಕೆ ಯಾವ ಊರಿಗೆ ಹೋಗುನು ಏನು ನೋಡು ಡಿಸೈಡ್ ಮಾಡು ಅಂದಾರ. ಅದಕ್ಕೆ ಯಾವ ಊರಿಗೆ ಹೋದ್ರೆ ಚಂದ ಅನಿಸುತ್ತಕ್ಕ? ಅಯ್ಯ ಅಲ್ಲಲ್ಲೇ ನಾ ಏನು ಹೋಗಿ ಬಂದೆ ಬಿಟ್ಟೈಕೆವ, ನಿನ್ನ ನಶೀಬ್ ಚಲೋ ಐತಿ, ಮದುವೆ ಆದ್ಬಿಟ್ಲೆ ಹನಿಮಲ್ ಅಂತ ಹೊಂಟಿ. ನಾ ಯಾಕೆ ಸುಡ್ಗಾಡ್ಕೋಬೇಕಾಗಿತ್ತು, ಇದೇ ಮನೆ ಒಳಗೆ ಮಾಡೋದಾಗಿತ್ತು ಚಾಕ್ರಿ. ಇವ್ರು ಕೂಳು ಕುಚ್ಚು ಹಾಕೊಂಡು ಇಲ್ಲೇ ಬಿದ್ದೇನೆ. ಹೋಗಿಲ್ಲ ಅಂದ್ರೆ ಒಂದು ಐಡಿಯಾ ಇಲ್ಲನಕ್ಕ? ಐಡಿಯಾ ಏನಿಲ್ಲ, ಏನು ಮಾಡಲಿ? ಹಂಗಾರೆ ಇದಕ್ಕೆ ಹೋಗ್ಬಿಡ್ರಿ ನೀವಿಬ್ರು. ಫಸ್ಟ್ ಇಲ್ಲಿಂದ ಸೀದಾ ತಿರುಪತಿಗೆ ಹೋಗ್ಬಿಡ್ರಿ. ತಿರುಪತಿಯಿಂದ ಸೀದಾ ಅಲ್ಲೇ ಹಾಲ್ ರಾಮೇಶ್ವರ ಎಲ್ಲ ಊರು ಅಲ್ಲೇ ಬರ್ತಾವೆ. ಹಾಂ,
ಅಲ್ಲಿ ಅಷ್ಟು ದೂರ ಹೋಗಕ್ಕೆ ಒಲ್ಲೆ ಅಂತಂದ್ರೆ ಸೀದಾ ಧರ್ಮಸ್ಥಳಕ್ಕೆ ಹೋಗ್ಬಿಡ್ರಿ. ಧರ್ಮಸ್ಥಳ, ಹೊರನಾಡು, ಶೃಂಗೇರಿ ಎಲ್ಲ ಅಲ್ಲೇ ಬರ್ತಾವೆ. ಸೀದಾ ಹೋಗ್ಬಿಡ. ಅಯ್ಯೋ ಅಕ್ಕ, ನಾನೇನು ತೀರ್ಥಕ್ಷೇತ್ರಕ್ಕೆ ಹೊಂಟೇನೇನೇವ ತಾಯಿ. ಮೊನ್ನೆ ಹೇಳಿದ್ದಿಲ್ಲ ನಿನಗೆ ಊಟಿ ಕೊಡೋಕೆನಲ್ಲಿ ಹೋಗ್ಬೇಕು ಅಂತೇಳಿ. ಹಿಂಗೆ ಅಕ್ಕ ನೋಡು, ನಾನು ಕೇಳಿದ್ರೆ ನಾ ಹಿಂಗೆ ಹೇಳಕ್ವ. ನಾ ಇಲ್ಲಿ ಓದಕ್ಕೆ ಬಿಟ್ಟಕ್ಕಿಲ್ಲ. ನನಗೆ ಅಷ್ಟು ತಲೆ ಓಡಿತ್ತಂದ್ರೆ ಆವಾಗ ನನಗೆ ಅನಿಮಲ್ಲಿಗೆಲ್ಲ ಹೋಗ್ಬೇಕು ಅನ್ನೋದಿತ್ತಂದ್ರೆ ನಾನು ನನ್ನ ಗಂಡನ ಕರ್ಕೊಂಡು ಹೋಗಿರ್ತಿದ್ದಿಲ್ಲ. ಈ ಶುಂಠಿ ತಲೆಯಾಗ ಅದೆಲ್ಲ ಬಂದೇ ಇಲ್ಲ. ಏನು ಮಾಡಲಿ ನಾನು? ಎಲ್ಲ ಅನ್ಭವಿಸ್ಕೊಂತ ಇಲ್ಲಿ ಚಾಕ್ರಿ ಮಾಡ್ಕೊತ ಬಿದ್ದೇನಲ್ಲ. ನೀವು ಹೋಗಿ ಬಾ. ಆಯ್ತು ಬಿಡಂಗಾರ, ನಾನು ಎಲ್ಲ ಚಂದಾಗಿ ಲೀಸ್ಟ್ ಮಾಡಿ ನಿಂಗೆ ಹೇಳ್ತೇನೆ. ಹಂಗೆ ಮಾಡ್ತೇನೆ. ಹೊಂಟಲ್ಲ, ಒಂದಿಟ್ಟು ಕೆಲಸ ಇರ್ತಾರೆ ನಿಂದ್ರೆ. ಏನು ಅಲ್ಲ, ಇಷ್ಟೋತನ ಎಲ್ಲ ಬಾಂಡೆ ಅರಿವಿ ಕಸ ಎಲ್ಲ ಮಾಡ್ಕೊಂಡೇನಿ. ಆ ಒಗದಿದ್ದ ಅರಿವಿ ಒಣಗಿರ್ಬೇಕು. ತಂದು ಒಳಗೆ ಹಾಕ್ಬಿಡ. ಭಾಳತ್ತನ ಬಿಸಿಲಿಗೆ ಬಿಟ್ರೆ ಕಲರ್ ಪೇಡ್ ಆಗಿಬಿಡ್ತಾವೆ. ಇವಕ್ಕ ಎಲ್ಲಿ ಹೋಗಂಗಿಲ್ಲ ಸುಮ್ಕಿರು. ಒಗ್ದಿದ್ದರ್ವಿ ನಾ ಮೊದಲು ಯಾವ ಊರು ಏನಂತ ಬರಿಬೇಕು. ಅದ್ರಾಗ ಬೇರೆ ಸಂಜಿಕ್ಕೆ ನಾನು ಇವರು ಹೊರಗೆ ಹೊಂಟೇವಕ್ಕ. ಅದಕ್ಕೆ 5 ಗಂಟೆ ಅಂದ್ರೆ ರೆಡಿ ಇರಂತ ಹೇಳ್ಯಾರ. ನಾನು ಅವ್ರು ಬರೋದ್ರೊಳಗೆ ಇದೆಲ್ಲ ಮುಗಿಸಿ ಮತ್ತೆ ರೆಡಿ ಆಗ್ಬೇಕು. ಅದ್ರಾಗ ಫೇಶಿಯಲ್ ಮಾಡ್ಕೋಬೇಕು, ಮುಖಕ್ಕೆ ಒಂದು ಸ್ವಲ್ಪ ಇದು ಎಲ್ಲ ಹಚ್ಕೋಬೇಕು ನಾನು. ಅದಕ್ಕೆ ನಂಗೆ ಈಗಂತೂ ಟೈಮ್ ಇಲ್ಲವ. ನೀ ಅದು ಇದು ರಾಡಿ ಹಚ್ಬೇಡ ನಂಗೆ. ಮಾಡ್ಕೊ ನೀನ. ಅಯ್ಯೋ ಎಷ್ಟು ಕೆಲಸ ಹಚ್ತಾಳಿಕಿ ನಮ್ಮ ತಂಗಿ ನನಗೆ.